ನೀವೇನಾದ್ರೂ ಲೋ ಬಜೆಟ್ ಅಲ್ಲಿ ಕಾರ್ ನೋಡ್ತಾ ಇದ್ದೀರಾ? ಲೋ ಬಜೆಟ್ ಹೇಳಿ ಸಾಕಾಗ್ಬಿಡುತ್ತೆ ಎಲ್ಲ ವಿಡಿಯೋದಲ್ಲೂ ಬಿಟ್ಬಿಡಿ ಅದನ್ನ. ಸೊ ನೀವೇನಾದ್ರು ಡ್ರೈವಿಂಗ್ ಕಲಿಬೇಕು, ನೀವೇನಾದ್ರು ಲೈಸೆನ್ಸ್ ತಗೋಬೇಕು ಅಂತ ಇವೆಲ್ಲ ಅಂದರೆ ಒಂದು ಮಿನಿಮಮ್ ಅಂತ ಒಂದು 20-25 ಸಾವಿರ ಬೇಕು. ಸೊ ಇದು ಬಂದು ಗಾಡಿ ಜಸ್ಟ್ 80 ಸಾವಿರ ಕೊಟ್ಟರೆ ಕಾರ್ನೇ ಕೊಟ್ಬಿಡ್ತಾರೆ. ನೀವು ಒಬ್ಬರು ಕಲಿತರ ಜೊತೆ ಇಡೀ ಫ್ಯಾಮಿಲಿನೂ ಕಲಿಬೋದು. ಇಲ್ಲ ಗುರು ನಾನು ಕಲಿತರ ಜೊತೆಲಿ ಫ್ಯಾಮಿಲಿ ಯೂಸ್ಗೂ ಆಗಲಿ ಅಂತಾರೆ, ಅದಕ್ಕೂ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಒಳ್ಳೆ ಮೈಲೇಜು ಕೂಡ ಬರುತ್ತೆ. ಸೊ ಹಳ್ಳಿಗಳಲ್ಲಿ ನನ್ನ ಮನೇಲಿ ಒಂದು ಕಾರ್ ಇರಬೇಕು ಅನ್ನೋದು ಪ್ಲಾನಿಂಗ್ ಇರ್ತಾರಲ್ಲ, ಸೊ ತುಂಬ ಕಡಿಮೆ ಪ್ರೈಸಲ್ಲಿ, ಅದು ಒಂದು ಬೈಕ್ ಪ್ರೈಸಲ್ಲಿ, ಬೈಕಿಂದನೂ ಕಡಿಮೆ ಪ್ರೈಸು, ಸೈಕಲ್ ಪ್ರೈಸು. ಸೈಕಲ್ ಯಾವುದು 80 ಅದು ಇರ್ಬೋದಲ್ವಾ? ಮೇ ಬಿ ಇರ್ಬೋದು. ಒಟ್ಟು ನಾನು ಬೈಕ್ ಪ್ರೈಸ್ ಎನ್ಕೊಂಬಿಡಿ, ಸೈಕಲ್ ಎಲ್ಲ ಕಮೆಂಟ್ಸ್ ಹಾಕ್ಬೇಡಿ. ಸರ್ 80 ಸಾವಿರ ಕೊಡ್ತಾ ಇದ್ದೀರಾ ಸರ್? ಬರೀ 80 ಸಾವಿರ. ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್? ಮೈಲೇಜ್ ಒಂದು 18 ಬರುತ್ತೆ. 18 ಬರುತ್ತೆ. 18 ಬರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ರನ್ನಿಂಗ್ ಇಲ್ಲದೆ ಹೋದ್ರೆ ರನ್ನಿಂಗ್ ಮಾಡಿಸ್ಕೊಡೋಣ ಸರ್. ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರಲಿ, ಇನ್ನೂ ಸ್ವಲ್ಪ ಕ್ವಾಲಿಟಿ ಕಾರ್ ಬೇಕು ಅಂತಂದರೆ ಅದರಲ್ಲೂ ಕೂಡ ಸಿಗುತ್ತೆ. ಕ್ವಾಲಿಟಿ ಇಂದಷ್ಟು ಪ್ರೈಸಲ್ಲಿ ಜಾಸ್ತಿ ಇರಲ್ಲ, ಸೊ ಕಡಿಮೆ ಪ್ರೈಸಲ್ಲಿ ಇರುತ್ತೆ. ಏನು ಪ್ರೈಸ್ ಅಣ್ಣ ಇದು? ಸರ್ 1,10,000. ಮುಂದೆ ಬಂದ್ರೆ ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಮಾಡಿ. ಅಲ್ಲ ಇನ್ನೊಂದು ಚೂರು ಮುಂದೆ ಬಂದ್ರೆ ಸರ್ ಬರಲಿ ಸರ್. ಫಸ್ಟ್ ಕಸ್ಟಮರ್ಗೆ ಇಷ್ಟ ಆಗಬೇಕು. ಇಷ್ಟ ಆದರೆ ಅದರಲ್ಲಿ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಆ್ಯಂಡ್ 16 ಮಾಡಲ್ ಸಿಗ್ತಾ ಇದೆ ನಿಮಗೆ. ಸೊ ಅಂದರೆ ಸಣ್ಣ ಪುಟ್ಟ ಕೆಲಸ ಇದೆ ಅಂತಲೇ ಹೇಳ್ಬೋದು. ಅಣ್ಣ ಇದು ಖರ್ಚು ಹೇಳ್ಬೋಣ ಫಸ್ಟ್, ಎಷ್ಟು ಆಗ್ಬೋದು ಅಂತ ರೆಡಿ ಸರ್? ಒಂದು 20 ಸಾವಿರ ಖರ್ಚಿದೆ ಸರ್. ಓಕೆ, ನೀವೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಬರೀ 2,70,000. ಅದರಲ್ಲೂ 17 ಮಾಡಲು ಬಜಾರಲ್ಲಿ ಎಲ್ಲೂ ಇನ್ನೂ ಫುಲ್ ಇನ್ಫಾರ್ಮೇಷನ್ ಇವಾಗಲೇ ಬಿಟ್ಟರೆ ವಿಡಿಯೋಲ್ಲೇ ನೋಡ್ತೀರಾ. ಸೊ ಇವಾಗ ಸದ್ಯಕ್ಕೆ ಟ್ರೈಲರ್ ಥರ ನೋಡ್ಕೊಳ್ಳಿ, ಫುಲ್ ವಿಡಿಯೋದಲ್ಲೇ ನೋಡಿದ್ರು ಈ ಫೀಚರು ಆ್ಯಂಡ್ ಯಾವ ಮಾಡೋದು, ಎಷ್ಟನೇ ಓನರು ಎಲ್ಲ ಹೇಳ್ತೀವಿ. ಸೊ ನೆಕ್ಸ್ಟ್ ಚೆನ್ನಾಗೆ ಚೌರ್ಲೆಟ್ ಆವಿಯಾ ಕೂಡ ಇದೆ. ಇದೇನಣ್ಣ ಪ್ರೈಸು? ಸರ್ ಇದು ಬಂದು ಸಡನ್ ಗಾಡಿ ತುಂಬ ಚೆನ್ನಾಗಿದೆ. ಎಫ್ಸಿ ವಿಡಿಯೋದಲ್ಲಿ ಹೇಳ್ಬಿಟ್ಟು ಫುಲ್ ಬರೀ ಪ್ರೈಸ್ ಹೇಳ್ಬಿಡಿ ಸಾಕು. ಸರ್ 1,35,000. ಓಕೆ, ಫುಲ್ ವಿಡಿಯೋನೇ ನೋಡಿ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ. ಇಲ್ಲ ನೋಡ್ಬಿಟ್ರೆ ಅಲ್ಲೇ ನೋಡ್ತೀರಾ. ಸೊ ಇಲ್ಲಿ ನಿಮಗೆ 3 ಯೆಲ್ಲೋ ಬರ್ಡ್ ಇದೆ, ಒಂದು ಸ್ವಿಫ್ಟ್ ಡಿಸೈರ್ ಇದೆ ಆ್ಯಂಡ್ ಇನ್ನೊಂದು ಗೂಡ್ಸ್ ಗಾಡಿ ಯಾವ್ದು ಅಣ್ಣದು? ಸರ್ ಸೂಪರ್ ಕ್ಯಾರಿ. ಓಕೆ, ಇದು ಟವೇರಾ. ಓಕೆ, ಸೊ 3 ಯೆಲ್ಲೋ ಬರ್ಡ್ ಕೊಡ್ತಾ ಇದ್ದೀರಾ? ಹೌದು. ಸೊ ಇದೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಬರೀ 3 ಲಕ್ಷ. ಅದು ಸರ್ ಇದು 2,95. ಎಷ್ಟು ಸೀಟರ್ ಇದು? ಸರ್ ಇದು 7 ಸೀಟರ್. ಸೊ ಬಿಸಿಲು ಜಾಸ್ತಿ ಇದೆ ಗುರುಗಳೇ. ಬೆಂಗಳೂರಲ್ಲಿ 4 ದಿವಸದಿಂದ ಬಿಸಿಲೇ ಇಲ್ಲ. ಬಟ್ಟೆಗಳು ಹಾರಾಕಬೇಕು ಅಂತಂದರೆ ಅದೇನೋ ಚಪಾತಿ ಸುಡ್ತಾರಲ್ಲ ಹಂಗೆ ಒಣಗಾಕ್ಬೇಕಾಗೋದು. ಸೊ ಓಕೆ, ಇವಾಗ ಈ ಬಿಸಿಲು ಜೊತೆಲಿ ಬರಲಿ, ಬೇಡ ಅಂತ ಹೇಳಲ್ಲ. ಅಣ್ಣ ಪ್ರೈಸ್ ಏನು? ಸರ್ 10 ಮಾಡಲು ಸಿಂಗಲ್ ಓನರ್ 2 ಲಕ್ಷ. ಸೊ ಗುರುಗಳೇ ನೆಕ್ಸ್ಟ್ ಇದು 15 ಸಿಂಗಲ್ ಓನರ್ 2 ಲಕ್ಷ. ಕಲರ್ ಚೇಂಜ್ ಆಗೋಯ್ತು, ಹೆಂಗೆ ಹಿಡ್ಕೊಂಡಿದ್ದೀವಿ ಅಂತಲ್ಲ ಗುರು, ತಡ್ಕೊಳಕ್ಕಾಯ್ತಲ್ಲ ನೋಡಿ ಹೆಂಗೆ ಬರ್ತೈತೆ ಬೇವರು. ಬರೀ 1,45,000 ಮಾಡ್ಲು 14 ಮಾಡಲು ಸ್ಯಾಂಟ್ರೋ 95,000. ನಾನೇ ಹೇಳ್ಬಿಟ್ಟಿದ್ದೀನಿ. ಮುಂದೆ ಬರೋ ಸಣ್ಣ ಪುಟ್ಟ ಸರ್ ಏನಿಲ್ಲ, 95 ಗುಡ್ ಕಂಡೀಷನ್ ಗಾಡಿ ಸರ್. ಅಲ್ಲ ಮುಂದೆ ಬರೋ 5,000. ಸರ್ ಬರಲಿ ಸರ್ ಕಸ್ಟಮರ್. ಅಣ್ಣ ಇವೆರಡು ಸರ್ ಇದು 1,05,000. ಇದು 1,85,000. 11 ಮಾಡಲು 5 ಮಾಡಲು. ರೆಡ್ ಬೇಕಾ ಸಿಲ್ವರ್ ಬೇಕಾ? ನಿಮ್ಮ ಚಾಯ್ಸ್. ಸ್ಯಾಂಡ್ರೋ ಬೇಕಾ? ಜಸ್ಟ್ 135. ಜಸ್ಟ್ ಅಲ್ಲ ಗುರು, ಅದು ಜಾಸ್ತಿ ದುಡ್ಡೇ. ಅಂದರೆ ದುಡ್ಡು 135 ಜಾಸ್ತಿ, ಬಟ್ ಈ ಕಾರು ಕೊಡೋದು ವರ್ತ್ ದುಡ್ಡು ಅಂತ ಹೇಳ್ಬೋದು. ಇಷ್ಟು ಕಡಿಮೆಗೆ ಬೇರೆ ಕಡೆ ಕಂಪೇರ್ ಮಾಡಿ 2 ಲಕ್ಷ 1,80 ಹೇಳ್ತಾರೆ, ಒಂದು 50,000 60,000 ಸೇವ್ ಮಾಡ್ಬೋದು. ಅಣ್ಣ ಫೋರ್ಡ್ ಇದೆ ಸರ್ 195. ಸ್ವಿಫ್ಟ್ ಡಿಸೈರ್ ಬೇಕಾ? ದುಡಿಬೇಕು ಅಂತ ಅನ್ಕೊಂಡ್ರೆ ಸ್ವಿಫ್ಟ್ ಡಿಸೈರ್ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಆ್ಯಂಡ್ ಏನು ಪ್ರೈಸು? ಸರ್ 1,40,000. 1,40,000ಕ್ಕೆ ನಿಮಗೆ ಯೆಲ್ಲೋ ಬರ್ಡು ಸ್ವಿಫ್ಟ್ ಡಿಸೈರ್ ಸಿಕ್ಕಿದೆ. ಒಳ್ಳೆ ಗೇಜ್ ಇರುವಂಥದ್ದು. ಸ್ವಿಫ್ಟ್ ವೈಟ್ ಬೇಕಾ ಇಲ್ಲ ರೆಡ್ ಬೇಕಾ? ಸಣ್ಣ ವೈಟ್ ಏನು ಪ್ರೈಸು? ಸರ್ ಇದು ರೆಡ್ ಸರ್, ಬರೀ 2 ಲಕ್ಷ. ಕನ್ಫ್ಯೂಸ್ ಆಗ್ಬಿಟ್ಟೆ ಕೊಡು, 2 ಇತ್ತಲ್ಲ ಹಂಗಾಗಿ. ವೈಟ್ ಕಲರು ಸರ್ ಇದು 2,80,000. ಬಿಸಿಲು ತಲೆಗೆ ಹೋಗ್ಬಿಟ್ಟು ಹಿಂಗಾಗ್ಬಿಡೈತೆ ಬ್ರೈನು, ರೆಡ್ ಹಂಗೆ ವೈಟ್ ಹಿಂಗೆ. ಸೊ ಇಷ್ಟೊಂದು ಜನ ಏನು ನಿಂತ್ಕೊಂಡಿದ್ದೀವಿ ಅಂದರೆ ಯಾರನ್ನು ಓಡಿಸ್ಕೊಂಬರಕ್ಕಲ್ಲ, ಇವರು ಕಾರ್ನ ತೊಗೊಂಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ಸರ್. ಎಲ್ಲಿಂದ ಬೈದ್ದೀರಾ? ನಾನು ಇಲ್ಲೇ ಕೊಟ್ಟಿಗೆಪಾಳ್ಯಲ್ಲಿರೋದು. ನಾನು ಸುಮಾರು ಶೋರೂಮ್ಗಳೆಲ್ಲ ಅಲ್ಲ ಓಡಾಡಿದ್ದೀನಿ, ನೋಡಿದ್ದೀನಿ. ಸೆಕೆಂಡ್ ಹ್ಯಾಂಡ್ ಒಂದು ಸ್ವಲ್ಪ ಹುಡುಗರಿಗೋಸ್ಕರ ಕಲೀಲಿಕ್ಕೋಸ್ಕರ ಸ್ಯಾಂಟ್ರೋ ಅಂತ ನೋಡ್ತಾ ಇದ್ದೆ. ಮೂರ್ತಿ ಸರ್ ಹತ್ರ ಹೇಳ್ಬೇಕಂದ್ರೆ ಅವರೇನು ನನಗೇನು ಕಮಿಷನ್ ಕೊಟ್ಟಿಲ್ಲ. ಟು ಬಿ ಫ್ರ್ಯಾಂಕ್, ಐ ಆಮ್ ಎ ಡಾಕ್ಟರ್. ಐ ಆಮ್ ಸೇಯಿಂಗ್ ಇಟ್ಸ್ ವೆರಿ ಫ್ರ್ಯಾಂಕ್. Mr. Murthy is very nice person. So what he has committed, I have really appreciated. And the price what he is quoting is really very appreciable price. It's affordable price. ತುಂಬ ಚೆನ್ನಾಗಿದೆ. ಪ್ರೈಸನ್ನು ಚೆನ್ನಾಗಿ ಕೊಡ್ತಾರೆ. ಇದ್ದಿದ್ದ ವಿಷಯ ಅವ್ರು ಕರೆಕ್ಟ್ ಹೇಳ್ಬಿಡ್ತಾರೆ. ಈ ಥರ ಇದೆ ಅಂತ ಹೇಳ್ಬಿಡ್ತಾರೆ. ಅದು ತುಂಬ ಸಂತೋಷ ಆಗಿದೆ. ಜನಕ್ಕೆ ಅದೇ ಇಷ್ಟ ಆಗೋದು ಆ್ಯಕ್ಚುಲಿ, ಇದ್ದಂಗೆ ಹೇಳ್ತಾರೆ. 8-10 ಶೋರೂಮ್ಗಳು ನಾನು ನೋಡಿದೆ. ನನಗೆ ಗ್ಯಾರಂಟಿ ಹೇಳ್ತಾ ಇದ್ದೀನಿ, ದೇವರು ಇದ್ರಿಟ್ಟು ಹೇಳ್ತಾ ಇದ್ದೀನಿ. ನಾನು ಏನೋ ಆ ಥರ ಅವ್ರೇನು ಹೇಳಿ ಅಂತಲೇ ಹೇಳಿಲ್ಲ. ನಾನೇ ಸ್ವತಃವಾಗಿ ನಾನು ಕಮೆಂಟ್ಸ್ ಮಾಡ್ತೀನಿ. 4 ಟೈಮ್ ಇಲ್ಲಿಗೆ ಬಂದಿದ್ದೀನಿ. ನಾನು ನೋಡಿರೋ ಗಾಡಿಗಳು ಎಲ್ಲ ಹೋಗ್ಬಿಡ್ತು. ಅಷ್ಟು ಜಿನೈನಾಗಿ ಅವ್ರು ಕೊಡ್ತಾರೆ, ಒಳ್ಳೆ ಇದು ಕೊಡ್ತಾರೆ, ಇರೋ ವಿಷಯನೂ ಹೇಳ್ತಾರೆ. ಅದೇ ನನಗೆ ತುಂಬ ಸಂತೋಷ. ಈ ಗಾಡಿಗಿಂತ ಹೆಚ್ಚಾಗಿ ಅವ್ರ ಮಾತಿನ ಕಲೆ ಏನು ಮಾತಿನ ಇದು ಅದೇ ನನಗೆ ಸ್ವಲ್ಪ ಜಾಸ್ತಿ ಹಿಡಿಸ್ತು. ನಾನು ಇವರು 4 ದಿವಸದಿಂದ ಬರ್ತಾ ಇದ್ದಾರೆ. 4 ಗಾಡಿ ಸ್ಯಾಂಟ್ರೋ ಸೇಲ್ ಆಗಿದ್ದಾವೆ. ಅವ್ರು ನೋಡಿದ್ದೆಲ್ಲ ಸಂಜೆ ಇರಲ್ಲ. ಹೌದು, ನಾನು ಹೇಳಿದೆ ಸರ್ ಬೆಳಗ್ಗೆ ಬನ್ನಿ, ನಾಷ್ಟ ಕೊಡಿಸ್ತೀನಿ, ಮಧ್ಯಾಹ್ನ ಬಿರಿಯಾನಿ ಕೊಡಿಸ್ತೀನಿ, ಸಂಜೆ ಟೀ ತರಿಸ್ತೀನಿ, ಮನೆಗೆ ಹೋಗಿ ಊಟ ಮಾಡಿ ಅಂತ ಎಷ್ಟೋ ಸರಿ ಹೇಳಿ 4 ದಿವಸದಿಂದ ನಾನು ಹೇಳ್ತಾ ಇದ್ದೀನಿ. ಏನೋ ಇವತ್ತು ಮನಸ್ಸು ಮಾಡಿ ಇದೇ ಗಾಡಿ ಇರಲಿ ಅಂತ ತಗೊಂಡಿದ್ದಾರೆ ಸರ್. ಕಂಗ್ರ್ಯಾಚುಲೇಷನ್. ಸೊ ಆಯ್ಗುಗಳೇ, ಫೈನಲಿ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ. ಟೈಮ್ ವೇಸ್ಟ್ ಮಾಡಲ್ಲ, ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಸೊ 80,000ದಿಂದನೇ ಕಾರ್ಗಳು ಕೊಡ್ತಾ ಇದ್ದಾರೆ. ಹೋಲ್ಸೇಲ್ ಪ್ರೈಸಲ್ಲಿ ಕಾರ್ಗಳು ಕೊಡೋದ್ರಿಂದ ಆಲ್ಮೋಸ್ಟ್ ನಿಮಗೆ ಟ್ರೈಲರಲ್ಲೇ ಗೊತ್ತಾಗಿರುತ್ತೆ ಒಬ್ಬರು ಕಾರ್ನ ತೊಗೊಂಡ್ರು ಫಾಸ್ಟಾಗಿ ಸೇಲ್ ಆಗ್ತಾ ಇರೋದು ಯಾವ ರೀಸನಿಂದ ಅಂತ.
ಒಂದು ಹೋಲ್ಸೇಲ್ ಪ್ರೈಸಲ್ಲಿ ಕೊಡೋ ರೀಸನಿಂದ ಒಳ್ಳೆ ಪ್ರೈಸು ಇಲ್ಲಿಂದ ತೊಗೊಂಡೋಗಿ ಡೀಲರ್ಸ್ಗಳೆಲ್ಲ ಬೇರೆ ಬೇರೆ ಥರ ಬೇರೆ ಬೇರೆ ಪ್ರೈಸಲ್ಲಿ ಮಾಡ್ತಾರೆ. ಬಟ್ ಡೈರೆಕ್ಟಾಗಿ ಬನ್ನಿ, ನಿಮ್ಗೆ ಇಷ್ಟವಾಗಿರೋ ಕಾರ್ ನೋಡಿ ಬಂದಷ್ಟು ತಗೊಳ್ಳಿ ಅಂತ ನಾವು ಹೇಳಲ್ಲ. ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ಇಷ್ಟವಾಗಿರೋ ಕಾರು. ಇನ್ ಕೇಸ್ ನಿಮಗೆ ಡ್ರೈವಿಂಗ್ ಬರುತ್ತೆ, ಟೆಸ್ಟ್ ಡ್ರೈವ್ ಮಾಡಿದ್ರು ಕೂಡ ನನಗೆ ಗಾಡಿ ಕಂಡೀಷನ್ನ ಚೆಕ್ ಮಾಡೋಕ್ಕೆ ಬರ್ತಾಯಿಲ್ಲ ಅಂದರೆ ಒಬ್ಬರಲ್ಲ ಇಬ್ಬರು ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ ಗಾಡಿನ ತಗೊಂಡೋಗಿ, ಅಥವಾ ನೀವು ಶೋರೂಮ್ಗೆ ತಗೊಂಡೋಗಿ ಚೆಕ್ ಮಾಡಿಸ್ತೀನಿ ಅಂತಂದರೆ ಹೋಗಿ ತೊಗೊಂಡೋಗಿ ಚೆಕ್ ಮಾಡಿಸಿ. ಕರೆಕ್ಟ್ ಅಲ್ವಾ ಸರ್? ಖಂಡಿತ ಸರ್. ಓಕೆ, ಸೊ ಮೂರ್ತೇನೆ ಇನ್ನೊಂದು ಸರ್ ಅಣ್ಣ ಅಂತ ಹೇಳ್ತಾ ಇದ್ದೀವಿ ಮಧ್ಯ ಅದೊಂದು ಫ್ಲೋಲ್ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಂಬಿಡಿ. ಸೊ ಇವಾಗ ಫೈನಲಿ ಇರೋದನ್ನ ಇದ್ದಂಗೆ ಹೇಳ್ತಾರೆ ಕಾರ್ಗಳಲ್ಲಿ, ಅಂದರೆ ಆಸ್ ಇಟ್ ಈಸ್ ಕಂಡೀಷನ್ ಇದ್ದರೆ ಆಸ್ ಇಟ್ ಕಂಡೀಷನ್ ಇದೆ, ಏನೋ ಸಣ್ಣ ಪುಟ್ಟ ಖರ್ಚಿದೆ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ತುಂಬ ಜನ ಇಷ್ಟಪಡ್ತಾರೆ ಈ ಮೂರ್ತಿ ಅಣ್ಣನ ಅಂತ ಹೇಳ್ಬೋದು. ಸೊ ಅಣ್ಣ ಥ್ಯಾಂಕ್ ಯು ಸೊ ಮಚ್. ಇವತ್ತಿನ ವಿಡಿಯೋ ಆ್ಯಂಡ್ ಸ್ಪೆಷಲ್ ಆಗಿರುತ್ತೆ, ಯಾಕೆಂತಂದರೆ ನೋಡಬೇಕು ಕಸ್ಟಮರ್ ಪರವಾಗಿಲ್ಲಪ್ಪ ನೆಕ್ಸಾ ಕಾರಲ್ಲಿ ಹೋಲ್ಸೇಲ್ ಪ್ರೈಸಲ್ಲೇ ಇರೋ ಮ್ಯಾಟ್ರನ್ನೆಲ್ಲ ಹೇಳ್ಕೊಡ್ತಾರೆ ಅಂತ ಖುಷಿ ಪಡಬೇಕು. ಬಂದು ಕಸ್ಟಮರು ಕೇಳಿಸ್ಕೊಂಡ್ರ ಹಂಗೆ ನೋಡಿ ಸರ್, ನನ್ನ ಗಾಡೀಲಿ ಏನೇ ಕೆಲಸ ಇರಲಿ, ಒಂದು ಸಣ್ಣ ಪುಟ್ಟ ಟಚ್ ಅಪ್ ಆಗಿರಲಿ ಅಥವಾ ಮಾಡಿಸೋ ಅಂಥ ಕೆಲಸ ಇರಲಿ, ಇಲ್ಲ ಮೆಕ್ಯಾನಿಕ್ ಕೆಲಸ ಇರಲಿ, ಪ್ರತಿಯೊಂದು ಹೇಳ್ತೀನಿ. ಅದರಲ್ಲೂ ಕೂಡ ಅವರು ಮೆಕ್ಯಾನಿಕ್ ಒಂದ್ಸಾರಿ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ಟೆಸ್ಟ್ ಡ್ರೈವ್ ಮಾಡಿ ತಗೊಂಡು ಹೋಗ್ಬೋದು ಸರ್. ಓಕೆ, ಸೊ ಲೋನ್ ಅಂತ ಬಂದರೆ ಇಲ್ಲ ಸರ್, ಲೋನು ಅಂತ ಬಂದರೆ ಪ್ರೊಫೈಲ್ ಚೆನ್ನಾಗಿದ್ರೆ 2012 ಮಾಡಲ್ ಮೇಲೆ 80% ಲೋನ್ ನಾವೇ ಮಾಡಿಸ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಡ್ತೀವಿ. ಓಕೆ, ಸೊ ಇವತ್ತೇನಾದ್ರು ಆಫರ್ ಕೊಡ್ತೀರಾ ಸರ್? ಆಫರ್ ಅಂತಂದರೆ ಇಯರ್ ಎಂಡ್ಗೆ ಇದು ಹೊಸ ವರ್ಷಕ್ಕೆ ಅಂತ ಆಫರ್ ಅಂತ ಏನಿಲ್ಲ, ಯಾವಾಗಲೂ ನಮ್ಮಲ್ಲಿ ಆಫರ್ ಇಟ್ಟೇ ಇರ್ತೀವಿ. ಡೀಲರ್ ಪ್ರೈಸಲ್ಲಿ ಕಸ್ಟಮರ್ಗೂ ನಾವು ಗಾಡಿಗಳು ಕೊಡ್ತೀವಿ. ಅದರಲ್ಲೂ ಇವಾಗ ಸ್ಪೆಷಲ್ ಆಗಿ ಹೊಸ ವರ್ಷಕ್ಕೆ ಕ್ರಿಸ್ಮಸ್ಗಾಗಿರ್ಬೋದು, ಹೊಸ ವರ್ಷಕ್ಕಾಗಿರ್ಬೋದು, ನಾವು ಆಫರಲ್ಲೇ ಗಾಡಿ ಕೊಡ್ತೀವಿ. ಅದರಲ್ಲೂ ಹೊಸದಾಗಿ ಒಂದು ಗಿಫ್ಟು ಕೂಡ ನಾವು ಕೊಡ್ತೀವಿ ಸರ್. ಈ ಸಲ ಮಾತ್ರ ಇವಾಗ ಹೇಳಲ್ಲ ಗಿಫ್ಟ್ ಏನು ಅಂತ, ನಾವು ತರಿಸಿದ ಮೇಲೆ ಗಿಫ್ಟ್ ಅಂತೂ ಖಂಡಿತ ಕೊಡ್ತೀವಿ. ಖಂಡಿತ ಸರ್, ಖಂಡಿತ ಕೊಡೋಣ ಬಿಡಿ ಸರ್, ಕೊಡ್ತಾರೆ. ನಾನು ಏನು ಸುಳ್ಳು ಹೇಳ್ತಾ ಇಲ್ಲ, ಇವರು ಬೆಸ್ಟ್ ಡೀಲಿಂಗ್ ಇದು ಮಾಡ್ತಾರೆ. ಸಾಕಷ್ಟು ನಾನು ಡೀಲರ್ಸ್ ಎಲ್ಲ ನಾನು ನೋಡಿದ್ದೀನಿ. ನನಗೆ ಹುಡುಗರಿಗೋಸ್ಕರ ಒಂದು ಕಾರ್ ಬೇಕಾಗಿತ್ತು, ಕೆಲಸಕ್ಕೋಸ್ಕರ ಒಳ್ಳೆ ಕಾರ್ ಸಿಕ್ಕಿದೆ, ಒಳ್ಳೆ ಕಾರ್ ಕೊಟ್ಟಿದ್ದಾರೆ. ಇದರಲ್ಲಿ ಇರೋದು ವೀಕ್ನೆಸ್ ಅವ್ರು ಹೇಳಿದ್ದಾರೆ, ಇಷ್ಟಿದೆ ರಿಪೇರಿ ಅಂತೇಳಿ ಇರೋದನ್ನು ಕರೆಕ್ಟಾಗಿ ಹೇಳ್ತಾರೆ. ನನಗೆ ತುಂಬ ಸಂತೋಷ. ಒಳ್ಳೆ ರೀಸನಬಲ್ ಪ್ರೈಸ್ಗಳು ಕೊಡ್ತಾರೆ. ದೇವರಂಥ ಮನುಷ್ಯ ಮೂರ್ತಿ ಸರ್ ಅಂದರೆ ದೇವರಂಥ ಮನುಷ್ಯ. ನಾನು ಮೇಲೆ ಇದು ಹೇಳ್ಬಿಡ್ತಾ ಇದ್ದೀನಿ, ನನಗೆ ಏನು ಆ ಥರ ಅವರೇನು ಹೇಳಿ ಅಂತ ಹೇಳ್ತಾ ಇಲ್ಲ, ನನ್ನ ಮನಸ್ಸಿಂದ ನಾನು ಹೇಳ್ತಾ ಇದ್ದೀನಿ. ಸೊ ರಿಯಲಿ ಈಸ್ ಎ ವೆರಿ ನೈಸ್ ಪರ್ಸನ್. ವಾಟ್ ಎವರ್ ದಿಸ್ ಥಿಂಗ್ ಇಸ್ ದೇರ್, he completely reviews in a very best way. So I definitely comment 5 out of 5, 10 out of 10. He's a very nicest person in the Nagarbavi sector, I am telling you. ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಡ ಮಾಡೋದು ಬೇಡ, ಲೋನ್ ಬೇಕಾ, ಲೋನ್ ಸಿಗುತ್ತೆ ಆಲ್ ಓವರ್ ಕರ್ನಾಟಕ. ಆ್ಯಂಡ್ ಆಫರ್ ಕೂಡ ಏನೋ ಗಿಫ್ಟಲ್ಲಿ ಕೊಡ್ತೀನಿ ಅಂತ ಏನೋ ಹೇಳಿದ್ದಾರೆ. ಅದ್ರ ಜೊತೆಲಿ ಎಕ್ಸ್ಚೇಂಜ್ ಅಂತ ಬಂದರೆ ಎಕ್ಸ್ಚೇಂಜ್ ಕೂಡ ಮಾಡ್ತಾರೆ. ಎಕ್ಸ್ಚೇಂಜ್ ಬೇಕಾದ್ರೆ ಕೊಡೋಣ ಸರ್. ಗಾಡಿ ತಗೊಂಬರ್ಲಿ ಅವರು, ಬನ್ನಿ ಮತ್ತೆ ಗಾಡಿ ಇಷ್ಟ ಆದರೆ ಎಕ್ಸ್ಚೇಂಜ್ ಬೇಕಾದ್ರೆ ನಾವು ಎಕ್ಸ್ಚೇಂಜ್ ಕೂಡ ಅದು ಮಾಡ್ಕೊಡ್ತಾರೆ. ಇವಾಗ ಕಾರ್ಗಳೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ 80,000 ಅಂತ ಹೇಳಿದ್ದಾರೆ. ಸೊ ತೋರಿಸ್ಕೊಂಡು ಇವತ್ತು ಎಷ್ಟು ಕಾರ್ ಇದೆ ಟೋಟಲ್ ಸರ್? ಪ್ರೆಸೆಂಟ್ ಒಂದು 70+ ಇದಾವೆ. ಓಕೆ, ಇನ್ನೂ ಮೈ ಬಜಾಜ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿದೆ, ಥರ ವೀಡಿಯೋಸ್ ಕೊಡ್ತಾ ಇರ್ತೀನಿ. ಆ್ಯಂಡ್ ನಿಮಗೆ ಯಾವ ಕಾರ್ ಬೇಕು ಅಂದರೆ ಪೊಲಿಟಿಕಲ್ ಹುಡುಕ್ತಾ ಇದ್ರೆ ಆ ಥರ ಕಾರು ಇವತ್ತಿನ ವಿಡಿಯೋದಲ್ಲಿ ಸಿಕ್ಕಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಬೇಡಿ, ನಂಬರ್ ಇದೆ ಸ್ಕ್ರೀನ್ ಮೇಲೆ, ಅದು ಕಾಲ್ ಮಾಡಿ ತರಿಸ್ಕೊಡೋ ವ್ಯವಸ್ಥೆ ಕೂಡ ಇರುತ್ತೆ. ಸೊ ಇವಾಗ ವಿಡಿಯೋ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಟಚ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಅಲಾರ್ಮ್ ಮಾಡಿ ಇರ್ತಾನೆ, ಟಚ್ ಮಾಡಿ ಅಲ್ಲಂತ ಟಚ್ ಮಾಡಿ. ಯಾಕೆಂದರೆ ಕೆಲವರಿಗೆ ನೋಟಿಫಿಕೇಶನ್ ಹೋಗಲ್ಲ ವೀಡಿಯೋದು. ಸೊ ಹಾಗಾಗಿ ಕೆಲವ್ರದ್ದು ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಾರೆ, ಫಾಲೋ ಮಾಡಿದ್ರೆ ಅಂದರೆ ಫಾಲೋ ಮಾಡ್ಕೊಂಡು ಬನ್ನಿ ಹೋಗೋಣ. ಸೊ ನಮ್ಮ ಮುಂದ್ಗಡೆ ನೋಡ್ತಾ ಇರ್ಬೋದು ಮೊದಲನೇ ಗಾಡಿ ಇದೆ ಸ್ಪಾರ್ಕ್, ಆ್ಯಂಡ್ ತುಂಬ ಲೋ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಸರ್ ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದು 11 ಮಾಡಲು ಸೆಕೆಂಡ್ ಓನರ್, AC ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಬಂಪರ್ಗಳು ಸ್ವಲ್ಪ ಟಚ್ ಅಪ್ ಇದೆ ಬಿಟ್ರೆ ಗಾಡಿ ಗುಡ್ ಕಂಡೀಷನ್ ಆಗಿದೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸು ಸರ್ ಇದು ಬರೀ 85,000 ರೂಪಾಯಿ ಕೊಡ್ತೀನಿ. 80? ಬರೀ 85,000, 85,000 ನಾನು ಕೊಡ್ತೀನಿ ಗಾಡಿನ. ಸೊ ಹಂಗೆ ಆಲ್ಟೋ K10 ಇದೆ ನೋಡ್ತಾ ಇರ್ಬೋದು, ಹೇಳಿ ಸರ್ ಹಾಗೆ. ಸರ್ ಆಲ್ಟೋ K10 ಬಂದು 2015 ಮಾಡಲು ಸೆಕೆಂಡ್ ಓನರು, EXI, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ತುಂಬಾ ಜನ K10 ಕೇಳ್ತಾ ಇರ್ತಾರೆ. ಬನ್ನಿ ಸರ್ ನಮ್ಮ ನೆಕ್ಸಾ ಕಾರ್ಗೆ 2,50,000 ರೂಪಾಯಿ ಕೊಡ್ತೀನಿ. ಇದು ನೆಗೆಷಿಯಬಲ್ ಏನಾದ್ರು ಸರ್? 15 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಓಡಿರೋದು 71,000 ಕಿಲೋಮೀಟ್ರ್, ಜಿನಿಯನ್ ಮೀಟ್ರು. ಸೊ ಹಂಗಾಗಿ ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 2,55,000 ರೂಪಾಯಿ ಕೊಡೋಣ. ಬನ್ನಿ ಸರ್, ಇನ್ನೂ ಒಂದು 5,000 ರೂಪಾಯಿ ಕಡಿಮೆ ಮಾಡಿ ಕೊಡೋಣ. 2,50,000 ರೂಪಾಯಿ ಕೊಡೋಣ ಬನ್ನಿ. ಓಕೆ, ಸೊ ಮೂರ್ತಿ ಅಣ್ಣ i20 ಇದೆ ನೋಡ್ತಾ ಇರ್ಬೋದು. ಸೊ ಮೂರ್ತಿ ಅಣ್ಣಗೆ ಏನು ತೋರಿಸೋದು, ನಿಮಗೆ ತಾನೇ ತೋರಿಸ್ತಾ ಇರೋದು ಗುರುಗಳೇ, ನೋಡ್ಕೊಳ್ಳಿ ಒಂದ್ಸಲ. ಸೊ i20 ಯಾವ ಮಾಡಲ್ಲ ಅಣ್ಣ ಇದು? ಸರ್ ಇದು ಬಂದು 1213 ಸೆಕೆಂಡ್ ಓನರ್ ಗಾಡಿ, ಮ್ಯಾಗ್ನಾ ವೇರಿಯಂಟು, ಅದರಲ್ಲೂ ಡೀಸೆಲ್ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಮಿರರ್ ಅಡ್ಜಸ್ಟಬಲ್ ಕೂಡ ಇದೆ. ಸಿಸ್ಟಮ್ ಇದೆ, ಕಂಪ್ನಿ ಸಿಸ್ಟಮು, ಲೆದರ್ ಸೀಟ್ಸ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ ಸರ್. ಏನು ಪ್ರೈಸ್ ಕೊಡ್ತಾರೆ ಸರ್? ಇದು ಬಂದು 3,25,000 ಕಸ್ಟಮರ್ ಕೋಟಿಂಗು. ಫೈನಲ್ ಟು ಫೈನಲ್ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. 3,15,000 ರೂಪಾಯಿಗೆ ವಿತ್ ಇನ್ಶೂರೆನ್ಸ್ ಮಾಡಿಸ್ಕೊಡೋಣ ಸರ್. ಯಾವ ಮಾಡಲ್ ಹೇಳಿದ್ರಲ್ಲ ಸರ್? 1213 ಲೋನ್ ಆಗುತ್ತಾ? 1213 ಖಂಡಿತ ಮಾಡಿಸ್ಕೊಡೋಣ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಓಕೆ, ಚವರ್ಲೆಟ್ ಸ್ಪಾರ್ಕ್ ಇದೆ ಬಿಡಿ ಹಾಗೆ. ಸರ್ ಚವರ್ಲೆಟ್ ಸ್ಪಾರ್ಕ್ ಅಲ್ಲಿ ಅವಾಗಲೇ ವೈಟ್ ನೋಡಿದ್ದೀರಾ ನೋಡಿ, ರೆಡ್ ಕಲರ್. ಇದು ಬಂದು 910
ಎಫ್ ಸಿ ಹತ್ರ ಬಂದಿದೆ ಸರ್. ಇನ್ನೊಂದು ಜನವರಿವರೆಗೂ ಎಫ್ ಸಿ ಇದೆ. ಎಫ್ ಸಿ ಬೇಕಾದ್ರೆ ನಾವೇ ಮಾಡಿಸ್ಕೊಡ್ತೀವಿ. ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರಲ್ಲ, ಒಳ್ಳೆ ಲೆದರ್ ಸೀಟ್ಸ್ ಇದೆ, ಕ್ಯಾರಿಯರ್ ಕೂಡ ಇದೆ ಸರ್. ಗಾಡಿ ತುಂಬ ಚೆನ್ನಾಗಿದೆ, ಗುಡ್ ಕಂಡೀಷನ್ ಆಗಿದೆ ಸರ್. ಇದು ಬಂದು ಎಫ್ ಸಿ ಬೇಕು ಅಂತ ಅನ್ನೋದಾದರೆ 1,25,000 ರೂಪಾಯಿಗೆ ಫ್ರೆಶ್ ಎಫ್ ಸಿ ಮಾಡಿಸ್ಕೊಡ್ತೀನಿ ನಾನು ಸರ್. ಈಕೋ ಬಂದು ಡಿಮ್ಯಾಂಡೆಡ್ ವೆಹಿಕಲ್ಲು, 16 ಮ್ಯಾನುಫ್ಯಾಕ್ಚರಿಂಗು, 17 ರಿಜಿಸ್ಟ್ರೇಷನು, 3rd ಓನರ್ ಆಗಿದೆ. ಗಾಡಿ ಚೆನ್ನಾಗಿದೆ, ಸಣ್ಣ ಪುಟ್ಟ ಕೆಲಸ ಆಗಿದೆ ಸರ್. ಬೇಕಾದವರು ಬಂದು ಗಾಡಿ ಚೆಕ್ ಮಾಡಿಸ್ಕೊಂಡು ನೀವು ತಗೊಂಡು ಹೋಗ್ಬೋದು. ರೇಟಲ್ಲಂತೂ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀವಿ, ಡೀಲರ್ ಪ್ರೈಸಲ್ಲಿ ಗಾಡಿ ಕೊಡ್ತೀವಿ ಸರ್. ಸರ್ ಇದು ಬಂದು 2,70,000 ರೂಪಾಯಿ ಕೊಡೋಣ. ಲೋನ್ ಕೂಡ ವಿತ್ ಲೋನ್ ಕೂಡ 2.5 ಲಕ್ಷ ಬರೀ ಲೋನೇ ಆಗುತ್ತೆ, ಪ್ರೊಫೈಲ್ ಚೆನ್ನಾಗಿದ್ರೆ ಸರ್. ಚವರ್ಲೆಟ್ ಆವಿಯಾ ಇದು ಸಡನ್ ಗಾಡಿ, ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಇದು ಕೂಡ ಎಫ್ ಸಿ ಲ್ಯಾಬ್ಸ್ ಇದೆ. ಎಫ್ ಸಿ ಬೇಕು ಅಂತಂದರೆ 2005 ಮಾಡಲು 3rd ಓನರು. ಎಫ್ ಸಿ ಬೇಕು ಅನ್ನೋದಾದರೆ 2,45,000 ರೂಪಾಯಿಗೆ ವಿತ್ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಮಾಡಿಸ್ಕೊಡೋಣ ಸರ್. ಸೊ ಅಂದರೆ ಇದು ಮೈಲೇಜ್ ಬರ್ಬೋದು ಸರ್? ಮೈಲೇಜ್ ಬಂದು ಒಂದು 14 ಬರ್ಬೋದು ಸರ್. ಪೆಟ್ರೋಲ್ ಗಾಡಿ ಇದು. ಗಾಡಿ ಚೆನ್ನಾಗಿದೆ. ಆ ಬಜೆಟಲ್ಲಿ 2 ವೀಲರು ಸಿಗಲ್ಲ. 2 ವೀಲರ್ ಬಜೆಟಲ್ಲಿ ನಾನು ಗಾಡಿ ಕೊಡ್ತೀನಿ ಸರ್. ಇದು ಎಲ್ಲೋ ಬೋರ್ಡ್ 2 ತಂದುಬಿಟ್ಟಿದ್ದೀರಾ ಸರ್? ಎಲ್ಲೋ ಬೋರ್ಡಲ್ಲಿ ಯಾರ ಕಸ್ಟಮರ್ ಪಾರ್ಕಿಂಗ್ ಸೇಲಿ ಬಿಟ್ಟಿದ್ದಾರೆ. ಹೌದಾ? ಎರಡೂ 2015 ಮಾಡಲು ಸಿಂಗಲ್ ಓನರು, 7 ಸೀಟರ್ ವೆಹಿಕಲ್ಲು. ಇದು ಕೂಡ ಡಿಮ್ಯಾಂಡೆಡ್ ವೆಹಿಕಲ್ಲು. ದುಡಿಯೋ ಅಂಥವ್ರಿಗೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಬ್ಸ್ ಇದೆ. ಡಾಕ್ಯುಮೆಂಟ್ಸ್ ಫುಲ್ A to Z, ಎಫ್ ಸಿ, ಇನ್ಶೂರೆನ್ಸು, ಟ್ಯಾಕ್ಸು ಎಲ್ಲ ಕಟ್ಟಿ ರನ್ನಿಂಗ್ ಮಾಡಿಕೊಡೋಣ. ಇದು ಫೈನಲ್ ಟು ಫೈನಲ್ ಬಂದು 3 ಲಕ್ಷಕ್ಕೆ ಆಗುತ್ತೆ ಸರ್. ಎಷ್ಟಿಗೆ? 3 ಲಕ್ಷಕ್ಕೆ ಆಗುತ್ತೆ ವಿತ್ ಡಾಕ್ಯುಮೆಂಟ್ಸ್ ಸಮೇತ ಸರ್. ಇದು ಬಂದು ಸೂಪರ್ ಕ್ಯಾರಿ ಅಂತಂದ್ರೆ ತುಂಬ ಜನ ಕಂಟೈನರ್ ಗಾಡಿ ಇರೋದು ಬೇಕು ಅಂತಾರೆ. ಟಾರ್ಪಲ್ ಇರೋದು ಬೇಡ, ಕಂಟೈನರ್ ಇರೋದು ಗಾಡಿ ಬೇಕು ಅಂತಾರೆ. ನೋಡಿ ಸರ್, 18 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ಚೆನ್ನಾಗಿದೆ, ಎಲ್ಲ ಬಾಡಿದು. ಗೂಡ್ಸು ಅಂತಂತಂದರೆ ನಿಮಗೆ ಗೊತ್ತೇ ಇರುತ್ತೆ, ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಸರ್. ಇದು ಬಂದು 2,95,000 ರೂಪಾಯಿ ಕೊಡೋಣ ಸರ್. ಯಾವ ಮಾಡಲು? 18 ಮಾಡಲು ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ಡೀಸೆಲ್ ಗಾಡಿ. 18 ಮಾಡಲ ಈ ಥರ ಮಾಡಾಕ್ಬಿಟ್ಟವ್ರೆ ಸರ್. ಏನು ಮಾಡೋಕ್ಕಾಗಲ್ಲ, ಇದು ಇರೋದೇ ಗೂಡ್ಸ್ ಹೊಡಿಯೋಕ್ಕೆ, ಲಗೇಜ್ ಹೊಡಿಯೋಕ್ಕೆ. ಏನು ಬೇಕೋ ಅದನ್ನು ತುಂಬ್ತಾರೆ, ಹೊಡಿತಾರೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೇ ನಿಮಗೆ ಕಡಿಮೆ ರೇಟು 2,95,000 ರೂಪಾಯಿ ಕೊಡ್ತೀನಿ ಬನ್ನಿ ಸರ್. ಇದು ಬಂದು 2010 ಮಾಡಲು ಸಿಂಗಲ್ ಓನರು, LXi, ಎ ಸಿ, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ಚೆನ್ನಾಗಿದೆ. ಟೈರ್ ಕಂಡೀಷನ್ ಕೂಡ ಇನ್ನೂ ನಿಮಗೆ 90% ಟೈರ್ ಕಂಡೀಷನ್ ಕೂಡ ಇದೆ. ಗಾಡಿ ಚೆನ್ನಾಗಿದೆ ಸರ್. ಸರ್ ಇದು ಬಂದು 2010 ಮಾಡಲು ಸಿಂಗಲ್ ಓನರು, ಬರೀ 2,05,000 ರೂಪಾಯಿ ಕೊಡ್ತೀನಿ. 2,05,000 ರೂಪಾಯಿಗೆ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. 14 ಮಾಡಲು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರು, ಓಡಿರೋದೇ ಬರೀ 20,000 ಕಿಲೋಮೀಟ್ರು. ಇದು VXi, ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಗಾಡಿ ಮಾತ್ರ ಒರಿಜಿನಲ್ ಇದೆ ಸರ್. ಪ್ರೈಸು ಸರ್ ಇದು ಬಂದು 3,65,000. ಫೈನಲ್ ಬಂದು 3,50,000 ರೂಪಾಯಿ ಕೊಡೋಣ ಸರ್. ಇದು ಬಂದು ಆಲ್ಟೋ K10 15 ಮಾಡಲು ಸಿಂಗಲ್ ಓನರು. ಸಣ್ಣ ಪುಟ್ಟ ಕೆಲಸ ಇದೆ, ಸ್ಕ್ರಾಚಸ್ಗಳಿದೆ. ಡೀಲರ್ ಪ್ರೈಸಲ್ಲಿ ಕಸ್ಟಮರ್ಗೂ ಕೊಡೋಣ, ಇಲ್ಲ ಡೀಲರ್ಗಾದ್ರೂ ತೊಗೋಬೋದು. 2,05,000 ರೂಪಾಯಿ ಕೊಡೋಣ ಸರ್. 2 ಲಕ್ಷದ ಎ ಸಿ, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಸಣ್ಣ ಪುಟ್ಟ ಖರ್ಚು ಮಾಡ್ಕೊಂಡಿದ್ದು 2,95,000 ರೂಪಾಯಿಗೆ ಹೋಗೋ ಗಾಡಿ 2,05,000 ರೂಪಾಯಿ ಕೊಡ್ತೀನಿ ಸರ್. 3 ಜನ ಸ್ವಿಫ್ಟ್ ಡಿಸೈರ್ ಇದೆ ಸರ್. ಸ್ವಿಫ್ಟ್ ಡಿಸೈರು 15 ಮಾಡಲು ಸಿಂಗಲ್ ಓನರು, VXi, ಪೆಟ್ರೋಲ್ ಗಾಡಿ. ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಗಾಡಿ ಮಾತ್ರ ಕಡಿಮೆ ಬಜೆಟಲ್ಲಿ ಹೋಲ್ಸೇಲ್ ಪ್ರೈಸಲ್ಲೇ ಕೊಡೋಣ ಸರ್. ಸರ್ ಕೇವಲ ಇದು 4,45,000 ರೂಪಾಯಿ ಕೊಡ್ತೀನಿ. ಏನು 3 ಜನ ಎಲ್ಲೋ ಬೋರ್ಡ್ ಗಾಡಿ ಹೋಗ್ತಾರೋ ರೂಢಿ ಸರ್? ಎಲ್ಲ ಬಾಡಿ ಪ್ರೆಸೆಂಟ್ ಒಂದು ಡಿಸೈರ್ ಇದೆ, ಒಂದು ಜೈಲೋ ಇದೆ, ಒಂದು ಟವೇರೋ ಇದೆ ಸರ್. 14 ಮಾಡಲು ಸೆಕೆಂಡ್ ಓನರ್ ಗಾಡಿ. ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಇದೆ, ಎಫ್ ಸಿ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಸರ್. ಇದು ಬಂದು 7 ಸೀಟರ್ ವೆಹಿಕಲ್ಲು, ಬರೀ 1,55,000 ರೂಪಾಯಿ ಕೊಡೋಣ ಸರ್. 1,50,000 ಬರೀ 1,55,000 ರೂಪಾಯಿಗೆ 14 ಮಾಡಲು ಸೆಕೆಂಡ್ ಓನರ್ ಗಾಡಿ, ಎಲ್ಲೋ ಬಾಡು ದುಡಿಯೋ ಅಂತ ಗಾಡಿ. 1,55,000. ಬನ್ನಿ ಸರ್, ಇನ್ನೂ 10,000 ಕಮ್ಮಿ ಮಾಡ್ಕೊಡ್ತೀನಿ. 1,45,000 ರೂಪಾಯಿ ಕೊಡ್ತೀನಿ. ಡೆಸ್ಟರ್ ಇದೆ, ಯಾವ ಮಾಡಲ್ಲ ಸರ್? ಡೆಸ್ಟರ್ ಬಂದು 1415. ಓಕೆ, 1415 110 PS. ಗಾಡಿ ತುಂಬ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಯಾವುದೇ ಒಂದು ರೀತಿ ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ ಸರ್. ಜಿನಿಯನ್ ಮೀಟ್ರ್ 1 ಲಕ್ಷ ಹೊಡಿದೆ. ಗಾಡಿ ತುಂಬ ಚೆನ್ನಾಗಿದೆ. 4 ವೀಲ್ ಡ್ರೈವ್. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಓಕೆ, ಪ್ರೈಸು? ಗಾಡಿ ತುಂಬ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ ಸರ್. ಸರ್ ಇದು ಬಂದು 4.5 ಲಕ್ಷ ಇದೆ. ಕಸ್ಟಮರ್ ಕೋಟಿಂಗ್ 4,50,000 ಇದೆ ಸರ್. 4,30,000 ರೂಪಾಯಿ ಕೊಡೋಣ ಸರ್. ಸರ್ ಸ್ಯಾಂಟ್ರೋ ನೋಡಿ ಸರ್, ತುಂಬ ಜನ ಕೇಳ್ತಾರೆ ಲೋ ಬಜೆಟಲ್ಲಿ ಚೆನ್ನಾಗಿರ್ಬೇಕು ಗಾಡಿ ಅಂತ ಕೇಳ್ತಾರಲ್ವಾ. 2002 ಮಾಡಲು 29ವರೆಗೂ ಎಫ್ ಸಿ ಇದೆ. ಗಾಡಿ ಗುಡ್ ಕಂಡೀಷನ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಎ ಸಿ, ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ, ಪವರ್ ವಿಂಡೋ ಬರಲ್ಲ. ಗಾಡಿ ಚೆನ್ನಾಗಿದೆ ಸರ್. ತಗೊಂಡು ಏನು ಮಾಡಿಸೋಂಥದ್ದು ಏನಿರಲ್ಲ. ಒಂದು ಆಯಿಲ್ ಸರ್ವಿಸ್ ಒಂದು ಮಾಡಿಸ್ಕೊಬೇಕು ಬಿಟ್ಟರೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 1,10,000 ಹೇಳ್ತಾರೆ ಸರ್. 95,000 ರೂಪಾಯಿ ಕೊಡ್ತೀನಿ ಸರ್ ನಾನು ಇದನ್ನು. 95,000 ರೂಪಾಯಿ ಕೊಡೋಣ. ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 2005 ಮಾಡಲು ಆಲ್ಟೋ LX, ಅಂದರೆ ಪವರ್ ಸ್ಟೇರಿಂಗ್ ಬರಲ್ಲ,
ಎ ಸಿ ಬರುತ್ತೆ, ಗಾಡಿ ತುಂಬ ಚೆನ್ನಾಗಿದೆ. ಕಲಿಯಂಥವ್ರಿಗೆ ಕಡಿಮೆ ಬಜೆಟಲ್ಲಿ ಆಲ್ಟೋನೇ ಬೇಕು ಅಂತ ಕೇಳ್ತಾರಲ್ವಾ, ಬನ್ನಿ ಸರ್ ನಮ್ಮಲ್ಲಿ ಕೊಡೋಣ. 1,15,000 ರೂಪಾಯಿ ಕೋಟಿಂಗ್ ಇದೆ, 1,05,000 ರೂಪಾಯಿ ಕೊಡೋಣ ಸರ್. 1,05,000 1,05,000 ರೂಪಾಯಿ ಕೊಡೋಣ ಸರ್. ಓಕೆ, ಮತ್ತೊಂದು ಸರ್ ಇದು ಬಂದು 11 ಮಾಡಲು ಥರ್ಡ್ ಓನರ್ ಗಾಡಿ, LXi, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರಲ್ಲ, ಒಳ್ಳೆ ಲೆದರ್ ಸೀಟ್ಸ್ ಇದೆ, ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು ಫೈನಲ್ ಬಂದು 1,95,000 ರೂಪಾಯಿ ಕಸ್ಟಮರ್ ಕೋಟಿಂಗ್ ಇದೆ, 1,85,000 ರೂಪಾಯಿ ಕೊಡೋಣ ಸರ್. ಓಕೆ, ಫಿಕ್ಸ್ ಏನೋ ಸಣ್ಣ ಪುಟ್ಟ ಏನಾದ್ರು ಮಾಡ್ತೀರಾ ಸರ್? ಬರಲಿ ಸರ್, ಇವಾಗ ಆಫರ್ ಮೇಲೆ ಆಫರ್ ಕೊಡೋಣ, ಯಾಕೆಂದರೆ ಹೊಸ ವರ್ಷ ಬಂತಲ್ವಾ, ಆಫರಲ್ಲೇ ಕೊಡೋಣ ಬನ್ನಿ. ಓಕೆ, ಇದು ಸರ್ಗೆ ಸರ್ ಅಣ್ಣ ಹೇಳೋಣ. ಇದು ಹಾಗೆ ಸೆಂಟ್ರ್ ಇನ್ನೊಂದು ಸರ್ ಇದು ಬಂದು 2007 ಮಾಡಲು ಥರ್ಡ್ ಓನರ್ ಗಾಡಿ, ಜಿಂಗು, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ, ಗಾಡಿ ಚೆನ್ನಾಗಿದೆ, ಕಡಿಮೆ ಬಜೆಟಲ್ಲಿ ಸಿಗುತ್ತೆ ಸರ್. ಇದು ಕೇವಲ ಬಂದು 1,40,000 ರೂಪಾಯಿ ಸಿಗುತ್ತೆ. ಇದು 1,40,000 ರೂಪಾಯಿ ಸಿಗುತ್ತೆ. ಎಲ್ಲೋ ಬೋಲ್ಡ್ ಸ್ವಿಫ್ಟ್ ಡಿಸೈರ್ ಇದೆ, ಅದ್ರ ಬಗ್ಗೆ ಆಮೇಲೆ ಬರ್ತೀನಿ ಅಲ್ಲಿಗೆ ಆ ಜಾಗಕ್ಕೆ. ಇದೇಳಿ ಅಣ್ಣಗೆ ಫೋರ್ಡು ಸರ್ ಇದು ಬಂದು ಫೋರ್ಡ್ ಫೀಗೋ, ಅದರಲ್ಲೂ ಡೀಸೆಲ್ ಗಾಡಿ, 12 ಮಾಡಲು ಸಿಂಗಲ್ ಓನರ್ ಗಾಡಿ, ಗಾಡಿ ಚೆನ್ನಾಗಿದೆ, ಸಣ್ಣ ಪುಟ್ಟ ಕೆಲಸ ಇದೆ. ಯಾವುದೇ ಗಾಡಿ ತಗೊಳ್ಳಿ ನೀವು, ಒಂದು 10,000 to 15,000 ರೂಪಾಯಿ ಕೆಲಸ ಮಾಡಿಸ್ಕೊಂಡ್ರೆ ನಿಮ್ಮ ಗುಡ್ ಕಂಡೀಷನಿಗೆ ಗಾಡಿ ಬರುತ್ತೆ, ಗಾಡಿ ಚೆನ್ನಾಗಿದೆ, ಡೀಸೆಲ್ ಗಾಡಿ ಸರ್. ಬರೀ 1,95,000 ರೂಪಾಯಿಗೆ 12 ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ಡೀಸೆಲ್ ಗಾಡಿ ನಾನು ಕೊಡ್ತೀನಿ ಸರ್. ಸ್ವಿಫ್ಟು ಆಪಲ್ ಸರ್ ಇದು ಶಿಫ್ಟು ಸೇಲ್ ಆಗಿದೆ ಸರ್, ಸೇಲ್ ಆಗೋಯ್ತಾ? ಸೇಲ್ ಆಗಿದೆ ನೋಡಿ. ಹಾಗೆ 810 ಗ್ರ್ಯಾಂಡ್ ಇದೆ, ಓಕೆ, ಗಾಡಿ ತುಂಬ ಕ್ಲಾಸ್ ಆಗಿದೆ. 18 ಮಾಡಲು ಸಿಂಗಲ್ ಓನರ್ ಗಾಡಿ, ಮ್ಯಾಗ್ನಾ ವೇರಿಯಂಟು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪ್ನಿ ಸಿಸ್ಟಮು, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ. ಟೈರ್ ಕಂಡೀಷನ್ ನೋಡಿದ್ರೆ ನೀವು 80ಇಂದ 90% ಟೈರ್ ಕಂಡೀಷನ್ ಇದೆ. ಓಡಿರೋದು ಬರೀ 76,000 ಸರ್. 18 ಸಿಂಗಲ್ ಓನರ್ ಗಾಡಿ, ಗುಡ್ ಕಂಡೀಷನ್ ಗಾಡಿ, ಅಷ್ಟೇ ಕ್ಲಾಸ್ ಆಗಿದೆ ಗಾಡಿ. ಓಡಿರೋದು 76,000. ಬೇಕಾದ್ರೆ ನೀವು ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡಿಸ್ಕೋಬಹುದು. ಇದೆಲ್ಲ ಪೆಟ್ರೋಲ್ ಹೇಳಿದ್ರಲ್ಲ ಸರ್? ಇದು ಪೆಟ್ರೋಲ್ ಗಾಡಿ ಸರ್, ಪೆಟ್ರೋಲಲ್ಲಿ ಮ್ಯಾಗ್ನಾ ವೇರಿಯಂಟು, ತುಂಬ ಚೆನ್ನಾಗಿದೆ ಗಾಡಿ. ಇದು 4,55,000 ರೂಪಾಯಿ ಕೊಡೋಣ ಸರ್. ಸರ್ ಪೋಲೋ ರೆಡ್ ಕಲರ್ ಇದೆ ಸರ್. ಪೋಲೋ ಬಂದು 2 ಗಾಡಿ ಇದಾವೆ ಸರ್, ಒಂದು 11 ಇದೆ, ಒಂದು 12-13 ಇದೆ. 11 ಸೆಕೆಂಡ್ ಓನರ್ ಗಾಡಿ, ಗಾಡಿ ತುಂಬ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಒಂದು ಆಲ್ಟೋ ರೇಟಲ್ಲಿ ಕೊಡ್ತೀನಿ ನಾನು ಇದನ್ನು. ಹೌದಾ? ಆಲ್ಟೋ ರೇಟಲ್ಲಿ ಕೊಡೋಣ, ಯಾಕೆಂದ್ರೆ ತುಂಬ ಜನ ಪೋಲೋ ಕೇಳ್ತಾರೆ, ಅದರಲ್ಲೂ ಟಾಪ್ ಅಂಡ್ ಮಾಡಲ್ ಕೇಳ್ತಾರೆ ಸರ್. ಬರೀ 2,65,000 ರೂಪಾಯಿ ಕೊಡ್ತೀನಿ. 2,00,000 11 ಸೆಕೆಂಡ್ ಓನರು, 2,65,000 ರೂಪಾಯಿ ಕೊಡೋಣ ಸರ್. ಹಂಗೆ ಸರ್. ಹೋಂಡಾ ಜಾಜು 16 ಮಾಡಲು, ಓನರ್ ಮಾತ್ರ 3 ಓನರ್ ಆಗಿದ್ದಾರೆ, ಗಾಡಿ ಮಾತ್ರ ಕ್ಲಾಸ್ ಆಗದೆ. ಓಡಿರೋದೆ 53,000 ಕಿಲೋಮೀಟ್ರ್, ಜಿನಿಯನ್ ಮೀಟ್ರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ ಸರ್. ಓಕೆ, ಒಂದು ಶಿಫ್ಟ್ ರೇಟಲ್ಲಿ ಕೊಡೋಣ. ಮಾಡಲ್ ಗಾಡಿ, 16ನೇ ಮಾಡಲ್ ಗಾಡಿನ ಸರ್ 3,90,000 ರೂಪಾಯಿ ಕೊಡೋಣ. 3,90,000 ರೂಪಾಯಿ ಕೊಡೋಣ ಸರ್. ಸರ್ ಸ್ಯಾಂಟ್ರೋ ಬಂದು 18 ಮಾಡಲು ಸಿಂಗಲ್ ಓನರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಇದು ಬಂದು 18 ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದು ಕೇವಲ 3,35,000 ರೂಪಾಯಿ ಕೊಡೋಣ. ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದರೆ ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ಕ್ವಿಡ್ ಇದೆ ಸರ್. ಇದು ಸೇಲ್ ಆಗಿದೆ ಸರ್, ಸೇಲ್ ಆಗೋಯ್ತಾ? ಸೇಲ್ ಆಗಿದೆ. ಇದು ಇನ್ನೊಂದಿದೆ ನೋಡಿ, ಆಲ್ಟೋ LXi 7 ಮಾಡಲು ಸೆಕೆಂಡ್ ಓನರು. ಓಕೆ ಸರ್, ಡೀಲರ್ ಪ್ರೈಸಲ್ಲೇ ಸರ್ ನಾವು ಕೊಡೋದು. ಪ್ರತಿಯೊಂದು ನೆಕ್ಸಾ ಕಾರು ಅಂತಂದರೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ನೆಕ್ಸಾ ಕಾರ್ಗೆ ಹೋದರೆ ಹೋಲ್ಸೇಲ್ ಪ್ರೈಸಲ್ಲೇ ಗಾಡಿಗಳು ಕೊಡ್ತಾರೆ ಅಂದ್ಬಿಟ್ಟು ನಿಜವಾಗಿ 1,45,000 ರೂಪಾಯಿ ಕೊಡೋಣ ಸರ್. 1,45,000 ರೂಪಾಯಿಗೆ LXi ಆಲ್ಟೋ. ರೆಡ್ ಸ್ವಿಫ್ಟ್ ಇದೆ ಸರ್ ಹಾಗೆ ಸರ್. ಇದು ಬಂದು 7 ಮಾಡಲು LD, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರಲ್ಲ, ಮ್ಯಾಗ್ ವೀಲ್ 5 ಮ್ಯಾಗ್ ವೀಲ್ ಇದೆ, ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಕೂಡ ಆಲ್ಟೋ ರೇಟಲ್ಲಿ ಕೊಡೋಣ ಸರ್. ತುಂಬ ಜನ ಡೀಸೆಲ್ಲೇ ಬೇಕು ನಮಗೆ ಅಂತ ಕೇಳ್ತಾ ಇರ್ತಾರಲ್ವಾ, ಬನ್ನಿ ಸರ್ ನಮ್ಮ ನೆಕ್ಸಾ ಕಾರ್ಗೆ. ಬರೀ 2,05,000 ರೂಪಾಯಿ ಕೊಡ್ತೀನಿ ಸರ್. 7 ಸೆಕೆಂಡ್ ಓನರ್ ಗಾಡಿ, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಇನ್ಶೂರೆನ್ಸು ಬೇಕಾ ನಾನೇ ಕಟ್ಕೊಡ್ತೀನಿ ಸರ್. 2,05,000 ರೂಪಾಯಿ ಕೊಡೋಣ. ಡೀಸೆಲ್ ಪೆಟ್ರೋಲಾ ಸರ್? ಡೀಸೆಲ್ ಗಾಡಿ ಸರ್. ಮೈಲೇಜ್ ಎಷ್ಟು ಬರ್ಬೋದು ಸರ್? ಮೈಲೇಜ್ ಒಂದು 20ರಿಂದ 22 ಮೈಲೇಜ್ ಬರೋಂಥ ಗಾಡಿ ಅದು. ನನ್ನ ಬೈಕಿಂದ ಜಾಸ್ತಿ ಮೈಲೇಜ್ ಇದೆ ಬರುತ್ತೆ. ಖಂಡಿತ ಸರ್. ಗಾಡಿನೂ ಹಂಗೆ ಗುಡ್ ಕಂಡೀಷನ್ ಆಗಿದೆ. ರೆಡ್ ಬೇಡವಾ ನಿಮಗೆ? ವೈಟಲ್ಲಿ ಬೇಕಾ? ಬನ್ನಿ ಸರ್. ಇದು VDI, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಇದು ಡೀಸೆಲ್ ಗಾಡಿನೇ, ಗಾಡಿ ತುಂಬ ಚೆನ್ನಾಗಿದೆ. 10 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. 2,80,000 ರೂಪಾಯಿ ಕೊಡೋಣ ಸರ್. ಫೋರ್ಡ್ ಫೀಗೋ ಈ ಕಲರ್ ಬೇಡವಾ ನಿಮ್ಗೆ? ವೈಟ್ ಕಲರ್ ಬೇಕಾ? ಬನ್ನಿ ಸರ್. 10 ಮಾಡಲು ಸೆಕೆಂಡ್ ಓನರ್ ಗಾಡಿ, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಇದು ಕೂಡ ಡೀಸೆಲ್ ಗಾಡಿ, ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 1,75,000 ರೂಪಾಯಿ ಕೊಡೋಣ ಸರ್. ನೆಗೋಷಿಯಬಲ್ ಮುಂದೆ ಬಂದರೆ ಸರ್? ಬರಲಿ ಸರ್, ಕಸ್ಟಮರ್ ಬರಲಿ, ಗಾಡಿ ಓಡಿಸಿ ನೋಡ್ಕೊಳ್ಳಿ. ಒಂದು ರೌಡು ಚೆನ್ನಾಗಿದೆ, ನಮ್ಗೆ ಇಷ್ಟ ಆಗಿದೆ ಅಂತಂದರೆ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಓಕೆ. ರೆನಾಲ್ಡ್ ಸರ್? ಇದು ಸರ್ ಇದು ಸೇಲ್ ಆಗಿದೆ ಸರ್, ರೆನಾಲ್ಡ್ ಕ್ಯಾಪ್ಚರು. ಎಲ್ಲೋ ಬೋಲ್ಡು ಸ್ವಿಫ್ಟ್ ಡಿಸೈರ್ ಇದೆ. ಇದು ಸರ್ ಡಿಸೈರ್ ಒಂದಿದೆ ನೋಡಿ ಸರ್, 2012 ಮಾಡಲು, ಥರ್ಡ್ ಓನರ್ ಗಾಡಿ. ಇದು ಅಷ್ಟೇ, ಒಂದು 2 ವೀಲರ್ ಬಜೆಟಲ್ಲಿ ಕೊಡೋಣ. ಏನು ಪ್ರೈಸು ಸರ್? 1,45,000 ರೂಪಾಯಿ ಕೊಡೋಣ. ಅಷ್ಟೇನಾ? ಅಷ್ಟೇ.
ಸಾಕು ನಮ್ಗೆ ಅಷ್ಟೇ ಸಾಕು. ದುಡಿಯೋಂಥವ್ರಿಗೆ ಸರ್ ನಾವು ಇದರಲ್ಲೇ ದುಡಿದು ನಾವು ಮನೆ ಜೀವನ ಸಾಗಿಸ್ಬೇಕು ಅಂತ ಬರ್ತಾರಲ್ಲ, ಇನ್ನೂ ಒಂದು 5,000 ಕಮ್ಮಿ ಮಾಡಿಕೊಡ್ತೀನಿ ಸರ್. 1,40,000 ರೂಪಾಯಿ ಕೊಡ್ತೀನಿ. ಯಾವ ಮಾಡಲ್ ಹೇಳಿದ್ರಲ್ಲ ಸರ್ 12 ಮಾಡಲು ಸರ್. ಇನೋವಾ ನೋಡ್ತಾ ಇದ್ದೀರಾ, ಮಾಡಲು ಕಮ್ಮಿಲಿರೋದು ಬೇಕಾ, ಬಜೆಟ್ ಕಮ್ಮಿಲಿರೋದು ಬೇಕಾ, ಕೊಡೋಣ ಬನ್ನಿ ಸರ್. 13 ಮಾಡಲು ಸಿಂಗಲ್ ಓನರ್ ಗಾಡಿ, G ವರ್ಷನ್ನು ಗಾಡಿ ತುಂಬ ಚೆನ್ನಾಗಿದೆ, ಕ್ಲಾಸ್ ಆಗಿದೆ ಗಾಡಿ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಬಿಟ್ಟರೆ ಗುಡ್ ಕಂಡೀಷನ್ ಗಾಡಿ ಸರ್. ಯಾವ್ದು ಕವರ್ ಅಲ್ಲಾಡ್ತೈತೆ ಸರ್, ಅದು ಗ್ಲಾಸ್ ವಿಂಡೋ ಕ್ಲೋಸ್ ಆಗ್ತಾ ಇಲ್ಲ, ರೆಡಿ ಮಾಡಿಸ್ಕೊಡೋಣ ಅದನ್ನು. ರೆಡಿ ಮಾಡಿಸ್ಕೊಡೋಣ. ಇದು ಕಸ್ಟಮರ್ ಕೋಟಿಂಗ್ ಬಂದು 7,40,000 ಹೇಳ್ತಾರೆ ಸರ್. 7,20,000 ರೂಪಾಯಿ ಕೊಡೋಣ ಸರ್. ಹೌದಾ? ಇಲ್ಲ ಇದಕ್ಕಿನ್ನೂ ಹೈ ಬಜೆಟಲ್ಲಿ ಬೇಕಾ ನಿಮಗೆ? ಇನ್ನೂ ಮಾಡಲ್ ಗಾಡಿ ಬೇಕಾ? ತೋರಿಸ್ತೀನಿ ಸರ್ ನಿಮ್ಗೆ. ಇನ್ನೂ 2 ಗಾಡಿ ಇದಾವೆ. ಸೊ ಮೂರ್ತಿ ಅಣ್ಣ ಆ ಲೈನು ಮಾಡ್ದೋ ಆ್ಯಂಡ್ ಇಲ್ಲೂ ಮುಗಿಸ್ತೋ, ಇವಾಗ ಒಳಕ್ಕೆ ಹೋಗ್ಬೋಣ. ಕರೆಕ್ಟ್ ಬನ್ನಿ ಸರ್, ಇಲ್ಲಿ ಮುಂದೆ ಮಾಡೋಣ. ಒಳಗಡೆ ಇದಾವೆ ಇನ್ನೂ ತುಂಬಾ ಗಾಡಿಗಳಿದಾವೆ. ಅಲ್ಲೊಂದು ತೋರಿಸ್ತಾ ತಾನೆ ಸರ್? ಖಂಡಿತ ಹೌದು. ಅದು 11 ಮಾಡಲು, ಇದು 13 ಮಾಡಲು. ಓಕೆ, ಸೊ ಇಲ್ಲಿಂದ ಮಾಡೋಣ. ಇದರಲ್ಲಿ ಅಣ್ಣಗೆ ಸರ್ ಇದು ಬಂದು ಎಲೆಕ್ಟ್ರಿಕ್ ಗಾಡಿ. 15 ಮಾಡಲು ಸಿಂಗಲ್ ಓನರ್ ಗಾಡಿ. ಬ್ಯಾಟ್ರಿ ಗ್ಯಾರಂಟಿ ಹೇಳೋಕ್ಕಾಗಲ್ಲ ನಾವು. ಕಸ್ಟಮರ್ ತಗೊಳ್ಳೋಂಥವ್ರು ಇದ್ದರೆ ಮೆಕ್ಯಾನಿಕ್ ಕರ್ಕೊಂಬನ್ನಿ, ಚೆಕ್ ಮಾಡಿಸ್ಕೊಂಡು ತಗೊಂಡೋಗಿ. ರೇಟಲ್ಲಂತೂ ಕಡಿಮೆ ರೇಟಲ್ಲಿ ಕೊಡೋಣ. 1,50,000 ರೂಪಾಯಿ ಕೊಡ್ತೀನಿ. 15 ಮಾಡಲು ಸಿಂಗಲ್ ಓನರ್ ಗಾಡಿ. ನೀವು ಪೋಲೋ ರೆಡ್ ಕಲರು ಸರ್ ಪೋಲೋ ಬಂದು ಇದು 1213. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗೈತೆ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗು, ಒಳ್ಳೆ ಲೆದರ್ ಸೀಟ್ಸು, ಕಂಪ್ನಿ ಸಿಸ್ಟಮ್ ಕೂಡ ಇದೆ. ಗುಡ್ ಕಂಡೀಷನ್ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲು, ಯಾವುದೇ ಒಂದು ರೀತಿ ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. ಗುಡ್ ಕಂಡೀಷನ್ ಗಾಡಿ ಸರ್ ಇದು. ಪ್ರೈಸು ಸರ್ ಇದು ಬಂದು 4,25,000 ಕಸ್ಟಮರ್ ಕೋಟಿಂಗ್ ಇದೆ. 3,90,000 ರೂಪಾಯಿ ಕೊಡೋಣ. ಇದು ಯಾವುದು ಡೀಸೆಲ್ ಪೆಟ್ರೋಲ್ ಹೇಳಿದ್ರಲ್ಲ ಸರ್? ಡೀಸೆಲ್ ಗಾಡಿ ಸರ್ ಇದು. ಮೈಲೇಜ್ ಎಷ್ಟು ಬರುತ್ತೆ? ಮೈಲೇಜ್ ಬರುತ್ತೆ 20 ಪ್ಲಸ್ ಬರುತ್ತೆ ಮೈಲೇಜ್. ಸೂಪರ್. ಲಾಸ್ಟ್ ಟೈಮ್ 20 ಪ್ಲಸ್ ನಮ್ಮ ತಗೊಂಡಿದ್ದು ನಮ್ಮ ಬ್ರದರ್ ಹೇಳಿದ್ರು. ಓಕೆ, 20 ಪ್ಲಸ್ ಬರುತ್ತೆ ಸರ್. ಗಾಡಿನೂ ಕ್ಲಾಸ್ ಆಗಿದೆ ಗಾಡಿ. ಗುಡ್ ಕಂಡೀಷನ್ ಗಾಡಿ. ಹಾಗೆ ಇದು ಹೇಳಿ ಸರ್. ಡೀಸೆಲ್ ಏನೋ ನೋಡ್ತಾ ಇದ್ದಾರೆ ಕಸ್ಟಮರ್, ಬನ್ನಿ ಸರ್. 15 ಮಾಡಲು ಸಿಂಗಲ್ ಓನರ್ ಗಾಡಿ. ಅದರಲ್ಲೂ ZD ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಕಂಪ್ನಿ ಸಿಸ್ಟಮ್ ಕೂಡ ಇದೆ. ಒಳ್ಳೆ ಲೆದರ್ ಸೀಟ್ಸ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ ಸರ್. ಕ್ಲಾಸ್ ಆಗಿದೆ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 4 ಲಕ್ಷ ಹೇಳ್ತಾರೆ. 3,90,000 ರೂಪಾಯಿಗೆ ಫೈನಲ್ ಮಾಡಿಕೊಡೋಣ ಬನ್ನಿ ಸರ್. ಸೆಲ್ವರಿಯೋ ಅದರಲ್ಲೂ ಕಡಿಮೆ ಓಡಿರ್ಬೇಕು, ನಮಗೆ ಮಾಡಲಲ್ಲಿ ಇರಬೇಕು ಅಂತ ಕೇಳ್ತಾರೆ ಕಸ್ಟಮರ್ ತುಂಬ ಜನ. 14 ಮಾಡಲು ಸಿಂಗಲ್ ಓನರು, ಓಡಿರೋದೆ 64,000 ಕಿಲೋಮೀಟ್ರು. ಆಕ್ಸಿಡೆಂಟ್ ಫ್ರೀ ವೆಹಿಕಲು, ರಿಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಬಿಟ್ಟರೆ ಗುಡ್ ಕಂಡೀಷನ್ ಗಾಡಿ ಅಂದರೆ ಗುಡ್ ಕಂಡೀಷನ್ ಗಾಡಿ. ಅದರಲ್ಲೂ VXI, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ ಸರ್. ಓಡಿರೋದೆ 64,000. ಜಿನಿಯನ್ ಮೀಟ್ರ್ ಸಿಗುತ್ತೆ ನಿಮಗೆ. ಕಸ್ಟಮರ್ ಕೋಟಿಂಗ್ ಬಂದು 3,65,000 ಇದೆ ಸರ್. ಫೈನಲ್ ಟು ಫೈನಲ್ 3,45,000 ರೂಪಾಯಿ ಕೊಡ್ಸೋಣ ಬನ್ನಿ ಸರ್. ಲೋನ್ ಬಂದರೆ ಸರ್ ಲೋನ್ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿದ್ರೆ 80% ಲೋನ್ ಕೂಡ ನಾವು ಮಾಡಿಸ್ಕೊಡ್ತೀವಿ ಸರ್. I10ನಲ್ಲಿ 4 ಗಾಡಿ ಇದ್ದಾವೆ. ಆಟೋಮೆಟಿಕ್ ಬೇಕಾ, ಮ್ಯಾನ್ಯುವಲ್ ಬೇಕಾ, ಯಾವ್ದು ಬೇಕಾದ್ರೂ ಕೊಡೋಣ ಕಸ್ಟಮರ್ಗೆ. ಕಸ್ಟಮರ್ ಯಾವ್ದು ಇಷ್ಟಪಡ್ತಾರೋ ಅದನ್ನು ಕೊಡೋಣ ಸರ್. ಸರ್ ಇದು ಬಂದು 11 ಮಾಡಲು ಸೆಕೆಂಡ್ ಓನರ್ ಗಾಡಿ. ಅದರಲ್ಲೂ ಆಟೋಮೆಟಿಕ್ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗು, ಸ್ಪೋರ್ಟ್ಸ್ ವೇರಿಯಂಟು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ ಸರ್. ಇದು ಬಂದು 2,65,000 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ ಬಂದು 2,45,000 ರೂಪಾಯಿ ಕೊಡೋಣ ಸರ್. ಸರ್ I10 ಬಂದು 9 ಮಾಡಲು ಸಿಂಗಲ್ ಓನರ್ ಗಾಡಿ. ಓಡಿರೋದು 53,000 ಕಿಲೋಮೀಟ್ರ್. ಗಾಡಿ ತುಂಬ ಚೆನ್ನಾಗಿದೆ. ಟೈರ್ ಕಂಡೀಷನ್ನಿಂದ ಹಿಡಿದು ಗಾಡಿ ಕೂಡ ಅಷ್ಟೇ ಗುಡ್ ಕಂಡೀಷನ್ ಆಗಿದೆ ಸರ್. ಇದು ಫೈನಲ್ ಬಂದು 2,55,000 ರೂಪಾಯಿಗೆ ಆಗುತ್ತೆ ಸರ್. ಇದು ಬಂದು 2011 ಮಾಡಲು ಸಿಂಗಲ್ ಓನರ್ ಗಾಡಿ. ಓಡಿರೋದು ಬರೀ 25,000 ಕಿಲೋಮೀಟ್ರು. ಜಿನಿಯನ್ ಮೀಟ್ರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 2,90,000 ರೂಪಾಯಿಗೆ ಆಗುತ್ತೆ. ಇದು I10. ಇದು ಕೂಡ ಮ್ಯಾನ್ಯುವಲ್ಲೇನೆ. 2012-13 ಥರ್ಡ್ ಓನರ್ ಆಗಿದೆ ಗಾಡಿ ಮಾತ್ರ. ವಿತ್ LPG ಇದೆ. ಗಾಡಿ ಮಾತ್ರ ಅಂದರೆ LPG ಇದು ಇದೆ, ಹಂಗಾರೆ 2 ಇದೆ. 2 in 1 ಸರ್. ಪೆಟ್ರೋಲ್ ಬೇಕಾ ಪೆಟ್ರೋಲಲ್ಲಿ ಓಡಿಸ್ಬೋದು, LPG ಬೇಕಾ LPGಲಿ ಓಡಿಸ್ಬೋದು. ಎಕ್ಸಿಲೆಂಟ್ ಆಗೈತೆ ಗಾಡಿ ಮಾತ್ರ. ತುಂಬ ಚೆನ್ನಾಗಿದೆ. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ ಅನ್ನೋದೊಂದು ಬಿಟ್ಟರೆ ಗಾಡಿ ಗುಡ್ ಕಂಡೀಷನ್ ಆಗಿದೆ ಸರ್. ಇದು 2,55,000 ರೂಪಾಯಿಗೆ ಆಗುತ್ತೆ ಸರ್. ಸೆಲಾರಿಯೋ ಬಂದು 18 ಮಾಡಲು VXI, AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಕೆಲಸ ಆಗಿದೆ. ಏನಪ್ಪ ಅಂತ ನಾನು ಕೇಳೋಕೆ ಹೋಗ್ಬೇಡಿ. ಕಸ್ಟಮರ್ ಹೇಳ್ಬಿಟ್ಟೆ ಬಿಟ್ಬಿಟ್ಟು ಹೋಗಿದ್ದಾರೆ. ಬೇಕಾದ್ರೆ ನೀವು ಚೆಕ್ ಮಾಡಿಸ್ಕೊಬೋದು. ಓಡಿರೋದು ಮಾತ್ರ ಬರೀ 12,000 ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಸರ್. ಪ್ರೈಸ್ ಬಂದು 4,25,000 ರೂಪಾಯಿಗೆ ಆಗುತ್ತೆ ಸರ್. Ertiga ಡೀಸೆಲ್ ಬೇಕಾ ಪೆಟ್ರೋಲ್ ಬೇಕಾ? ಡೀಸೆಲು ಇದೆ, ಪೆಟ್ರೋಲು ಇದೆ. 17 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ₹1 ಕೆಲಸ ಇಲ್ಲ ಸರ್. ಇದರಲ್ಲಿ ಆಯಿಲ್ ಸರ್ವಿಸ್ ಒಂದು ಮಾಡಿಸ್ಕೊಬೇಕು. ಗುಡ್ ಕಂಡೀಷನ್ ಗಾಡಿ. ಅದರಲ್ಲೂ VDI ಡೀಸೆಲ್ ಗಾಡಿ. ಓಕೆ. 17 ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 7,50,000 ಕಸ್ಟಮರ್ ಕೋಟಿಂಗ್ ಇದೆ. ಫೈನಲ್ ಬಂದು 7,30,000 ರೂಪಾಯಿಗೆ ಮಾಡೋಣ ಸರ್. ಸರ್ ಸ್ವಿಫ್ಟ್ ಆಗಿ ಸರ್ ಶಿಫ್ಟ್ ಬಂದು 20 ಮಾಡಲು ಸಿಂಗಲ್ ಓನರು. ಓಕೆ. ಅದರಲ್ಲೂ VXI ಆಪ್ಷನಲ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ,
ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ, ಮಾಡಲು ಕೇಳ್ತಾರೆ ತುಂಬ ಜನ. ಲೋನ್ ಕೂಡ ಸಿಗುತ್ತೆ, 80% ಲೋನ್ ಕೂಡ ಮಾಡಿಸ್ಬೋದು ಸರ್. ಇದು ಬಂದು 20 ಮಾಡಲು ಸಿಂಗಲ್ ಓನರು, 1 ಲಕ್ಷ ಹೊಡಿದೆ, ಜಿನಿಯನ್ ಮೀಟ್ರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲು, ರಿಪ್ಲೇಸ್ಮೆಂಟ್ ಯಾವುದಿಲ್ಲ ಓಕೆ ಸರ್. ಇದು 5,85,000 ರೂಪಾಯಿಗೆ ಆಗುತ್ತೆ ಸರ್. ಕ್ವಿಡ್ ಬ್ಲೂ ಕಲರ್ ಸರ್. ಕ್ವಿಡ್ ಬ್ಲೂ ಕಲರ್ ಬಂದು 18 ಮಾಡಲು ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ಕ್ಲೈಂಬರು. ಓಕೆ, ಕ್ಲೈಂಬರು ಆಟೋಮೆಟಿಕ್ಕು ಗಾಡಿ ತುಂಬ ಚೆನ್ನಾಗಿದೆ. ಲೇಡೀಸ್ಗಳು ತುಂಬ ಜನ ಕೇಳ್ತಾ ಇರ್ತಾರೆ, ಕ್ವಿಡ್ಡಲ್ಲಿ ಆಟೋಮೆಟಿಕ್ ಇದೆಯಾ, I10 ಆಟೋಮೆಟಿಕ್ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಬನ್ನಿ ಸರ್, ನಮ್ಮಲ್ಲಿ ಕೊಡೋಣ ಸರ್. 18 ಮಾಡಲು ಸಿಂಗಲ್ ಓನರು, ಓಡಿರೋದೇ ಬರೀ 28,000 ಕಿಲೋಮೀಟ್ರು. ಗಾಡಿ ಮಾತ್ರ ಎಕ್ಸಿಲೆಂಟಾಗಿ ಐತೆ. ಇದು ಫೈನಲ್ ಟು ಫೈನಲ್ ಬಂದು 3,70,000 ರೂಪಾಯಿಗಾಗುತ್ತೆ. ಮ್ಯಾಗ್ ವೀಲ್ ಇದೆ, ಏರ್ ಬ್ಯಾಗ್ ಇದೆ, ಒಳ್ಳೆ ಸಿಸ್ಟಮ್ ಇದೆ, ತುಂಬ ಚೆನ್ನಾಗಿದೆ ಸರ್ ಗಾಡಿ. ಓಕೆ, ಸೊ ನೆಕ್ಸ್ಟ್ ಸಾಗೆ ಸರ್ 11 ಮಾಡಲು ವ್ಯಾಗನರು, 11 ಮಾಡಲು ಸಿಂಗಲ್ ಓನರ್ ಗಾಡಿ, ಅದರಲ್ಲೂ LXi AC ಪವರ್ ಸ್ಟೈರಿಂಗ್, 2 ಪವರ್ ವಿಂಡೋ ಬರುತ್ತೆ ಸರ್. ಕಸ್ಟಮರು ತಗೊಂಡು ಏನು ಮಾಡಿಸೋಂಥದ್ದೇನಿಲ್ಲ, ಗಾಡಿ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಫೈನಲ್ ಬಂದು 2,45,000 ರೂಪಾಯಿ ಕೊಡೋಣ ಸರ್. ನೆಕ್ಸ್ಟ್ ಆಗಿ ಸರ್ ಸ್ಯಾಂಟ್ರೋ ಬಂದು 2009 ಮಾಡಲು, ಓಕೆ, ಫ್ರೆಶ್ ಎಫ್ಸಿ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, AC ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ, ಸಸ್ಪೆನ್ಷನ್ ಗಿಸ್ಪೆನ್ಷನ್ ಎಲ್ಲ ಕ್ಲಾಸ್ ಆಗಿದೆ ಸರ್. ಗಾಡಿ ಸಣ್ಣ ಪುಟ್ಟ ಪೇಂಟಲ್ಲಿ ಡಲ್ ಆಗಿದೆ ಬಿಟ್ಟರೆ ಗಾಡಿ ತುಂಬ ಚೆನ್ನಾಗಿದೆ. ಇದು 1,55,000 ರೂಪಾಯಿ ಕೊಡೋಣ ಸರ್. ಸರ್ ಇದು TUV 300. ಓಕೆ, TUV 300 18 ಮಾಡಲು ಸಿಂಗಲ್ ಓನರು, ಓಡಿರೋದು 24,000 ಕಿಲೋಮೀಟ್ರು. ಜಿನಿಯನ್ ಮೀಟ್ರ್ ಇದೆ, ಗಾಡಿ ತುಂಬ ಚೆನ್ನಾಗಿದೆ. 5 ಸೀಟ್ರ್ ವೆಹಿಕಲ್ಲು, ಅದರಲ್ಲೂ ಬ್ಯಾಕ್ ಸೀಟ್ 1-2 ಬೇಬಿ ಸೀಟ್ ಕೂಡ ಫಿಟೆಡ್ ಆಗಿದೆ ಸರ್. ಡೀಸೆಲ್ ಗಾಡಿ, ಗಾಡಿ ತುಂಬ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಬರೋಲ್ಲ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿದೆ ಸರ್ ಗಾಡಿ. ಒಳ್ಳೆ ಮೈಲೇಜ್ ಬರೋಂಥ ಗಾಡಿ, ಫ್ಯಾಮಿಲಿಗೆ ಒಳ್ಳೆ ಕಂಫರ್ಟಬಲ್ ಆದಂಥ ಗಾಡಿ. ಪ್ರೈಸು ಸರ್ ಇದು ಬಂದು 18 ಮಾಡಲು ಸಿಂಗಲ್ ಓನರು ಸರ್. ಇದು ಬಂದು ಕಸ್ಟಮರ್ ಕೋಟಿಗೆ ಬಂದು 6,75,000 ಹೇಳ್ತಾರೆ, ಒಂದು 6,60,000 ರೂಪಾಯಿ ಕೊಡೋಣ ಸರ್. ಸರ್ ಚೆವರ್ಲೆಟ್ ಎಂಜಾಯ್, ನೀವು ಎರ್ಟಿಗಾ ತಗೊಳ್ಳೋದು ಬದಲು ಕಡಿಮೆ ಬಜೆಟಲ್ಲಿ ಇದು ಕೂಡ 7 ಸೀಟ್ರ್ ವೆಹಿಕಲ್ಲು, 14 ಸಿಂಗಲ್ ಓನರ್ ಗಾಡಿ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಕೂಡ ಬರುತ್ತೆ, ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು ಫೈನಲ್ ಬಂದು 3,10,000 ಕಸ್ಟಮರ್ ಕೋಟಿಂಗಿದೆ, ಒಂದು 3 ಲಕ್ಷಕ್ಕೆ ಮಾಡ್ಸೋಣ ಸರ್. ಇನ್ನೇನು ಮುಂದೆ ಬಂದರೆ ಸರ್ ಬರಲಿ ಸರ್, ಕಸ್ಟಮರ್ ಓಕೆ ಆದರೆ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಓಕೆ, ಸೊ ಅಲ್ಲಿರೋಕು ಇದು ನೋಡಿ ಒಂಚೂರು ಸಣ್ಣ ಪುಟ್ಟ ಮಾಡೋಣ ಸರ್. ಓಕೆ, ಇರೋದೇ ಅದಕ್ಕಾಗಿ. ನೆಕ್ಸಾ ಕಾರ್ಗೆ ನಾವು ಬಂದರೆ ನಾವು ಕಸ್ಟಮರ್ಗೆ ಒಂದೇ ರೇಟ್ ನಾವು ಹೇಳೋದಿಲ್ಲ. ಅದರಲ್ಲೂ ಬಂದರೆ ನಮ್ಗೆ ಇಷ್ಟ ಆಗಿದೆ ಅಂತಂದರೆ ಒಂದು 5,000 ಹೆಚ್ಚು ಕಡಿಮೆ ಮಾಡಿಕೊಡೋಣ ಸರ್. ಕಸ್ಟಮರ್ ಖುಷಿಯಾಗಿ ತಗೊಂಡು ಹೋಗ್ಬೇಕು. ಓಕೆ, ಇದು ಸರ್ ಇದು ಬಂದು 17 ಮಾಡಲು ಸಿಯಾಜು, 17 ಮಾಡಲು ಸೆಕೆಂಡ್ ಓನರು, ಡೆಲ್ಟಾ ವೇರಿಯಂಟು, ಪೆಟ್ರೋಲ್ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ, ಓಡಿರೋ 92,000 ಕಿಲೋಮೀಟ್ರು. ರೀಪ್ಲೇಸ್ಮೆಂಟ್ ಕೂಡ ಯಾವುದೂ ಇಲ್ಲ, ಕಲರಲ್ಲೂ ಕೂಡ ಒಳ್ಳೆ ಸೆಲೆಕ್ಷನ್ ಕಲರ್ ಇದೆ ಸರ್. ಇದು ಬಂದು 5,55,000 ರೂಪಾಯಿಗೆ ಆಗುತ್ತೆ. 2018 ಮಾಡಲು ಸೆಕೆಂಡ್ ಓನರು, 1,43,000 ಓಡಿದೆ ಕಿಲೋಮೀಟ್ರು. ಗಾಡಿ ತುಂಬ ಚೆನ್ನಾಗಿದೆ. ಇನೋವಾ ಕ್ರಿಸ್ಟಾ ಸರ್, ಅವರೇ ತೋರಿಸಿದ ಮಾಡಲು ಕಮ್ಮಿ, ಹೈ ಬಜೆಟಲ್ಲಿ ಬೇಕು ಅಂದರೆ ಇನೋವಾ ಕ್ರಿಸ್ಟಾಗೆ ಬನ್ನಿ, ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 18 ಮಾಡಲು ಸೆಕೆಂಡ್ ಓನರು, 1,43,000 ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ, ಕ್ಲಾಸ್ ಆಗಿದೆ ಸರ್. ಇದು ಕಸ್ಟಮರ್ ಕೋಟಿಂಗ್ ಬಂದು 17,5 ಲಕ್ಷ ಹೇಳ್ತಾರೆ, 17,50,000 ಹೇಳ್ತಾರೆ. ಇನ್ನೂ 50,000 ಹೆಚ್ಚು ಕಡಿಮೆ ಮಾಡ್ಸೋಣ ಬನ್ನಿ ಸರ್. ಸರ್ ಇನೋವಾ ಕ್ರಿಸ್ಟಾದಲ್ಲಿ G ವರ್ಷನ್, ಅದು ಇದು Z ವರ್ಷನು, ಫುಲ್ ಟಾಪ್ ಆನ್ ಮಾಡಲು ಗಾಡಿ. ಇದು 18 ಮಾಡಲು ಸೆಕೆಂಡ್ ಓನರು, ಓಡಿರೋದೇ ಬರೀ 87,000. ಗಾಡಿ ಕ್ಲಾಸ್ ಆಗಿದೆ, ಎಕ್ಸಲೆಂಟ್ ಕಂಡೀಷನ್ ಆಗಿದೆ ಗಾಡಿ ಮಾತ್ರ. ಕಲರು ಕೂಡ ಸೆಲೆಕ್ಷನ್ ಕಲರ್, ವೈಟ್ ಕಲರ್. ತುಂಬ ಜನ ವೈಟ್ ಕಲರ್ ಇದೆಯಾ ಅಂತ ಕೇಳ್ತಾರೆ. ಬನ್ನಿ ಸರ್, ನಮ್ಮ ನೆಕ್ಸಾ ಕಾರಿಗೆ ಕೊಡೋಣ ಸರ್. ಇದು ಬಂದು 20,50,000 ಇದೆ ಕಸ್ಟಮರ್ ಕೋಟಿಂಗು. ಒಂದೇ ಸರಿ 50,000 ಕಮ್ಮಿ ಮಾಡಿ 20 ಲಕ್ಷಕ್ಕೆ ಕೊಡೋಣ ಬನ್ನಿ ಸರ್. ಸರ್ ಇದು ಎರ್ಟಿಗಾ VXi ವಿತ್ CNG ಇದೆ, 17 ಮಾಡಲು ಸೆಕೆಂಡ್ ಓನರ್ ಗಾಡಿ. ಡೀಸೆಲ್ ಬೇಕಾ ಡೀಸೆಲ್ ಕೊಡೋಣ, ಪೆಟ್ರೋಲ್ ಬೇಕಾ ಪೆಟ್ರೋಲ್ ಕೊಡೋಣ, ವಿತ್ 2-in-1 ಇದು. 17 ಮಾಡಲು ಸೆಕೆಂಡ್ ಓನರು. ಇದು ಕಸ್ಟಮರ್ ಕೋಟಿಂಗ್ ಒಂದು 7,50,000 ಹೇಳ್ತಾರೆ, ಒಂದು 7,20,000 ರೂಪಾಯಿಗೆ ಮಾಡಿಸ್ಕೊಡೋಣ ಸರ್. ಓಕೆ, ಅದರಲ್ಲೂ ಮುಂದೆ ಬಂದು ಸಣ್ಣ ಪುಟ್ಟ ಮಾಡ್ಕೊಡ್ತೀವಿ. ಬನ್ನಿ ಸರ್, ಬರಲಿ ಸರ್, ಕಸ್ಟಮರ್ ಬರಲಿ, ಇಷ್ಟ ಆಗಿದೆ ನಮ್ಗೆ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡಿಕೊಡಿ ಅಂತಂದ್ರೂ ಕೂಡ ನಾವು ಖಂಡಿತ ಮಾಡಿಕೊಡ್ತೀವಿ.